ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಮಗಳು ತುಂಬ ದಿನದಿಂದ ಆಸೆ ಪಡ್ತಾ ಇದ್ಲು, ಮಮ್ಮಿ ಸೈಕಲನ್ನು ಆಡ್ತೀನಿ, ನನಗೆ ಆಚೆ ತೆಕ್ಕೊಡು, ನನಗೆ ಬ್ಲೋ ಹಾಕ್ಸ್ಕೊಡು ಅಂತೇಳಿ. ನಾನು ಅವಳಿಗೆ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ ಅವಳು ಆಲ್ರೆಡಿ ಅವ್ರ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಆ ಸೈಕಲ್ ಬ್ಲೋನ ಆಚೆ ತೆಗೆದುಬಿಟ್ಟಿದ್ಲು. ನೀನು ಸೈಕಲ್ನ ಇನ್ನೊಂದು ಸಲ ಬ್ಲೋ ತೆಗಿಯಲ್ಲ ಅಂದರೆ ಮಾತ್ರ ನಾನು ಈ ಸೈಕಲ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಅವಳು ಇದುವರೆಗೂ ಸೈಕಲ್ ಬೇಕು ಮಮ್ಮಿ ಅಂತ ಕೇಳಿರಲಿಲ್ಲ. ಸ್ವಲ್ಪ ಆವಾಗವಾಗ ಮಕ್ಕಳಿಗೆ ಅದ್ರ ವ್ಯಾಲ್ಯೂ ಏನು ಅಂತ ನಾವು ತಿಳಿಸ್ಕೊಡ್ತಾ ಇದ್ದರೆ, ತಪ್ಪು ಮಾಡಿದಾಗ ಅವ್ರನ್ನ ಯಾವ ರೀತಿ ತಿದ್ದಬೇಕು ಅನ್ನೋದು ನಮಗೆ ಸ್ವಲ್ಪ ಐಡಿಯಾ ಇದ್ದರೆ ಮಕ್ಕಳು ಆಟೋಮೆಟಿಕ್ಲಿ ಅವ್ರ ತಪ್ಪನ್ನು ತಿದ್ಕೋತಾರೆ. ನಾನು ಮಾಡ್ತಾ ಇರೋದು ಅದನ್ನೇ. ಇವಾಗ ನನ್ನ ಮಗಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಇವಾಗ ನೋಡಿ ಅವಳು ಏನು ತೋರಿಸಿ ಏನು ಆ್ಯಕ್ಷನ್ ಮಾಡಿ ಹೇಳ್ತಿದ್ದಾಳೆ ಅಂತ ನನಗಂತೂ ಅರ್ಥ ಆಗಿಲ್ಲ. ನನ್ನ ಸ್ಕೂಲ್ಗೆ ಹೋಗೋ ಮೋಡಲ್ಲಿದ್ದೆ ನಾನು. ವ್ಯಾನ್ ಬರ್ತಾ ಇಲ್ಲ ಅಂತೇಳಿ ಆ ಟೆನ್ಷನಲ್ಲಿ ನೋಡಿಕೊಂಡು ನನಗೂ ಸುಮ್ಮನೆ ಟೈಮ್ ಆಗುತ್ತಲ್ಲ ಅಂತೇಳಿ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ನಾನಿದ್ದೀನಿ. ಅವಳು ಯೋಚನೆಯಲ್ಲಿ ನನಗೆ ಅದು ಇದು ಅಂತ ಮಾತಾಡ್ಸ್ಕೊಂಡಿದ್ಲು. ನಾನು ಕೂಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದೆ. ಕೆಲವೊಂದು ಟೈಮ್ ರೆಡಿ ಆಗೋಕ್ಕೆ ಟೈಮ್ ಸಿಕ್ಕರೆ ರೆಡಿ ಆಗ್ತೀನಿ, ಇಲ್ಲ ಅಂತೇಳಂದರೆ ಅವಳನ್ನ ಬಿಟ್ಬಿಟ್ಟು ಬಂದು ಆಮೇಲೆ ನಾನು ರೆಡಿ ಆಗಿಬಿಟ್ಟು ಹೋಗ್ತೀನಿ. ಬ್ರೇಕ್ಫಾಸ್ಟ್ ಮಾತ್ರ ಮಾಡೋದಕ್ಕೆ ಟೈಮ್ ಆಗೋಲ್ಲ. ಇವತ್ತು ಟೈಮ್ ಕೂಡ ಇರೋದ್ರಿಂದ ನಾನು ಮುಗಿಸ್ಕೊಂಡು ಬಸ್ಸಿಗೆ ಹೊರಟೆ. ಅದಾದಮೇಲೆ ಬಸ್ಸಿಗೆ ವೆಯ್ಟ್ ಮಾಡಿ ಹೊರಟಾಯಿತು. ಅಲ್ಲಿಗೆ ಹೋದೆ. ನನ್ನ ಮಗು ಏನಕ್ಕೋ ಅಳ್ತಾ ಇದ್ದ ಅವನು. ಸರಿ ಅಂದ್ಬಿಟ್ಟು ಅವನ್ನ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಮತ್ತೆ ಆಟ ಆಡ್ಲಿಕ್ಕೆ ಕಳಿಸಿದೆ. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನಮಗೆ ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಹತ್ರ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ಮಕ್ಕಳಿಗೆಲ್ಲ ಯಾವುದು ಬೇಕಾಗುತ್ತೆ ಅಂತೇಳಿ ಸೆಲೆಕ್ಷನ್ ಮಾಡೋದಿತ್ತು. ಡ್ರೆಸ್ಸಸ್ ಎಲ್ಲ ಯಾವ್ದು ಬೇಕಾಗುತ್ತೆ, ರೆಂಟಿಗೆ ತೊಗೋಬೇಕಾ ಅಥವಾ ಆನ್ಲೈನಲ್ಲಿ ತೊಗೋಬೇಕಾ, ಎಲ್ಲ ಕನ್ಫ್ಯೂಷನಲ್ಲಿ. ಆನ್ಲೈನ್ ಅಂತೇಳಂದರೆ ಮತ್ತೆ ಲೇಟ್ ಆಗುತ್ತೆ. ಸರಿ ಏನು ಮಾಡೋದು ಅಂತೇಳಂದ್ಬಿಟ್ಟು ಒಂದು ಬಟ್ಟೆ ಚೂಸ್ ಮಾಡಿ ಎತ್ತಿಟ್ಟು ಬಂದ್ವಿ. ಟ್ಯೂಷನ್ಗೆಲ್ಲ ಮಕ್ಕಳು ಬಂದರು. ಅವ್ರನ್ನ ಟ್ಯೂಷನ್ ಎಲ್ಲ ಮಾಡಿ ಮುಗಿಸಿ ಕಳಿಸೋ ಅಷ್ಟೊತ್ತಿಗೆ 8:00 ಆಯಿತು. ಅದಾದಮೇಲೆ ಸ್ವಲ್ಪ ನಾನು ಔಟ್ಸೈಡ್ ಹೋಗೋದಿತ್ತು, ಸ್ವಲ್ಪ ಶಾಪಿಂಗ್ ಇತ್ತು, ಮದುವೆಗೆ ಮಾಡ್ಕೋಬೇಕಾಗಿರೋದು. ಅಲ್ಲಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತೆ ಮನೆಗೆ ಬರೋದು ತುಂಬ ಲೇಟ್ ಆಯಿತು ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ನಾನು ನನ್ನ ಮಗಳು ಇಬ್ಬರು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಒಂದು ಹೋಟೆಲ್ ಇದೆ, ಅಲ್ಲೇ ತಿಂದ್ಕೊಂಡು ಬೆಣ್ಣೆ ದೋಸೆ ತಿಂದ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 10:30 ಆಗಿತ್ತು ಅನ್ಕೋತೀನಿ. ಅದಾದಮೇಲೆ ಬಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ಅದೆಲ್ಲ ಪ್ಯಾಕಿಂಗ್ ಎಲ್ಲ ಒಂದೊಂದೇ ಆಲ್ರೆಡಿ ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಟಯರ್ಡ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಇವತ್ತು ಬೆಳಗಿಂದ ಒಂದೇ ಸಮ ಆ ಕಡೆ ಈ ಕಡೆ ತಿರುಗಿ ಎಷ್ಟು ಟಯರ್ಡ್ ಆಗಿದೆ ಅಂದರೆ ಈ ಕಡೆ ಪ್ಯಾಕ್ ಮಾಡೋದಕ್ಕೂ ಆಗ್ತಾಯಿಲ್ಲ ನನಗೆ. ಸರಿ ಈ ಕಡೆ ಇಟ್ಬಿಟ್ಟು ಮಲ್ಗೋಣ ಅಂತೇಳಿ ಅಂದ್ರೂ ಕೂಡ ಆಗ್ತಾಯಿಲ್ಲ. ಯಾಕೆಂದರೆ ನಾಳೆ ಬೆಳಗ್ಗೆ ಇದ್ದರೆ ಟ್ರೈನ್ ಇದೆ. ಇವಾಗ ಅದಕ್ಕೆ ಹೋಗ್ಬೇಕಂತಂದರೆ ಇವಾಗಲೇ ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಬೆಳಗ್ಗೆದು ಮಾಡ್ಕೋಬೇಕು ಅಂದರೆ ಸಾಧ್ಯನೇ ಇಲ್ಲ ನಮ್ಮ ಕೈಲಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಪ್ಯಾಕ್ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್, ಬಾಯ್.